ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವಂತೆ ಶಕ್ತಿ ಯೋಜನೆಯನ್ನ ಜಾರಿಗೊಳಿಸಿದೆ. ಆದ್ರೆ ಇನ್ನೂ ಹಲವು ಗ್ರಾಮಗಳಿಗೆ ಸರಿಯಾದ ಸಾರಿಗೆ ಸಂಪರ್ಕವಿಲ್ಲದೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಖಾಸಗಿ ವಾಹನಗಳನ್ನೇ ಅವಲಂಬಿಸಬೇಕಾದ್ರೆ ಸ್ಥಿತಿ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಸೊಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಾಪುರ, ರಂಗಾಪುರ, ಕಲ್ಲುಶೆಟ್ಟಿಹಳ್ಳಿ, ಕರಡಿಪುರ ಮತ್ತು ಕಾರಣಘಟ್ಟದ ಜನರು ಸರಿಯಾದ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇಲ್ಲದೆ ಖಾಸಗಿ ವಾಹನಗಳಲ್ಲೇ ಸಂಚರಿಸಬೇಕಾದ ಸ್ಥಿತಿ ಎದುರಾಗಿದೆ. ಅಲ್ಲದೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಅಂತ ಸಾರ್ವಜನಿಕರು ಅಳಲನ್ನ ತೋಡಿಕೊಂಡಿದ್ದಾರೆ. ನಮಸ್ತೆ, ನಾವು ಸೊಕ್ಕೆ ಗ್ರಾಮ ಪಂಚಾಯತಿಯಿಂದ ನವೀನ ಮಾತಾಡ್ತಿರೋದು. ಮತ್ತೆ ತಿಮ್ಮಾಪುರದ ಇನ್ನೊಂದು ಭಾಗಕ್ಕೆ ಬಂದಿದ್ದೀನಿ. ಅಲ್ಲಿ ಜನ ಕೇಳ್ತಾ ಇದ್ದೀನಿ, ಬಸ್ಸಿನ ವ್ಯವಸ್ಥೆ 4 ತಿಂಗಳಿಂದ ಓಡಾಡ್ತಿದ್ದೀವಿ, ಕೇಳ್ತಾ ಇದ್ದೀವಿ, ಬಸ್ ಬಂದಿಲ್ಲ. ಜನಗಳು ಮತ್ತೇನಂತಾರೆ ಕೇಳೋಣ ಬರ್ರಿ. MLA ಅವ್ರಿಗೆ MP ಅವ್ರಿಗೆ ಅದನ್ನ ತಿಳ್ಸೋಣ ಬರ್ರಿ. ಅಮ್ಮ ಹೇಳ್ರಿ, ನಿಮಗೆ ಬಸ್ ಬೇಕಾ ಬೇಡವಾ ಅತ್ಲ ಹೋಗ್ಲಿ? ಅಲ್ಲ, ಅವರಿಗೆ ಬಸ್ ಇಲ್ಲ ಅಂತ ಏನು ಮಾಡ್ಬೇಕೀಗ? ತಡ್ರಿ, ಒಬ್ಬೊಬ್ಬರೇ ಮಾತಾಡ್ಬಿಡ್ರಿ. ಹೆಲ್ಪ್ ಮಾಡೋದಲ್ಲ, ನಿಮ್ಮ ತೆರಿಗೆ ದುಡ್ಡಲ್ಲೇ ಬಸ್ ಇರೋದು. ಸರ್ಕಾರ ನಡೀತಿರೋದೇ ನಿಮ್ಮ ತೆರಿಗೆ ದುಡ್ಡಲ್ಲಿ. ಬಸ್ ಸಿಟಿಗಳಲ್ಲಿ ಬೇಕಾದಷ್ಟು ಓಡಾಡ್ತಿದ್ದಾವೆ. ಇಲ್ಲಿಗೂ ನಮಗೆ ಒಂದು ಬಸ್ ಬೇಕು ಅಂತ ನಾವು ಕೇಳ್ತಾ ಇದ್ವಿ. ನಿಮಗೆ ಬೇಕಾ ಬೇಡವಾ? ಈಗ MLA ಅವರಿಗೆ MP ಅವ್ರಿಗೆ ಈ ವಿಷಯ ತಿಳಿಸ್ತೀರಾ, ತಿಳಿಸಲ್ವಾ? ತಿಳಿಸ್ಬೋದಾ? ಕೇಳ್ರಿ, MLA ಅವ್ರು ಈ ಫೋನಲ್ಲೇ ಅವ್ರನ್ನ ತಿಳಿಸ್ತೀವಿ. MLA ಅವ್ರಿಗೆ ಏನಾಗಬೇಕು ಕೇಳ್ರಿ. ಹೇಳ್ರಿ, ನೀವೇ ಹೇಳ್ರಿ, ನಮಗೆ ಬಸ್ ಬೇಕಾ ಬೇಡವಾ ಕೇಳ್ರಿ. ಬಸ್ ಬೇಕಾ ಬೇಡ ಪುಟ? ಎಲ್ಲಿ ಓದ್ತಾ ಇರೋದು ಈಗ ಸದ್ಯಕ್ಕೆ? ನೆಕ್ಸ್ಟ್ ಯಾವ ಊರಿಗೆ ಹೋಗ್ಬೇಕು? ಸೊಕ್ಕೆ. ನಡ್ಕೊಂಡು ಹೋಗ್ತೀಯಾ, ವ್ಯಾನಾಗ ಹೋಗ್ತೀಯಾ? ಬಸ್ ಬೇಡವಾ? ಬಸ್ ಬೇಕಾ? ನೋಡ್ರಿ ಅಧಿಕಾರಿಗಳೇ, ಅಟ್ಲೀಸ್ಟ್ ಆ ಹುಡುಗರು ನಿಮ್ಮ ಮಕ್ಳು ಅಂತ ತಿಳ್ಕೊಂಡು ಅವ್ರು ನಡ್ಕೊಂಡು ಓಡಾಡ್ತಿದ್ದಾರೆ. ಬಸ್ ಬರಂಗ್ ವ್ಯವಸ್ಥೆ ಮಾಡಿಕೊಡ್ರಿ. ಅಮ್ಮ ಹೇಳ್ರಿ, ಈಗ ಏನಾರು ಎಮರ್ಜೆನ್ಸಿ ಅಂದ್ರೆ ಪಕ್ಕದೂರಿಗೆ ಹೆಂಗ್ ಹೋಗ್ತೀರಾ? ಇಲ್ಲ ಯಾರ್ದಾರು ಬೈಕ್ ಕೈ ಹೊಡಿಬೇಕಾ? ನಿಲ್ಸಲ್ಲ. ಈಗೇನ್ ಬಸ್ ಬೇಕಾ ಬೇಡವಾ? ಬೇಕು ಅಂತ 4 ತಿಂಗಳಿಂದ ಕೇಳ್ತಾ ಇದೀವಿ. ಎದ್ದಳ್ರಿ, ಮಲಗಿರೋ ಎದ್ದಳವರೆಗೂ ಇವ್ರಿ ನೀವ್ ಎಚ್ಚೆತ್ಕೊಳ್ಳೋವರೆಗೂ ಬಸ್ ಬರಲ್ಲ. ಈಗ ನೀವು ಓಟ್ ಹಾಕ್ಬೇಕಾರೆ ಬಸ್ ಬೇಕು ಅನ್ನೋ ಕಾರಣಕ್ಕೆ ಓಟ್ ಹಾಕಿರ್ ಮಾತ್ರ ಬಸ್ ಬರ್ತಾವಿನ್ನ, ಅಥವಾ ಓಟ್ ಹಾಕಿರೋರಿಗೆ ಬಸ್ ಬೇಕು ಅಂತ ಕೇಳಿರ್ ಮಾತ್ರ ಬರ್ತವೆ. ಬಸ್ ಬೇಕಾ ಬೇಡವೋ? ಅಲ್ಲ, ನೀವೇನು ಓಟ್ ಹಾಕಲ್ವಾ? ಅಲ್ಲ, ಕೃತಜ್ಞತೆ ಬೇಡವಾ ಅವರಿಗೆ? ನಮ್ಮ ಮಕ್ಕಳೆಲ್ಲ ಬಿಸ್ಲಾಗೆಲ್ಲ ನಡ್ಕೊಂಡು ಹೋಗ್ತಾರೆ, ಬಿಸ್ಲಾಗೆಲ್ಲ ನಡ್ಕೊಂಡು ಹೋಗ್ತಾರೆ. ಬೇಕೇ ಬೇಕಪ್ಪ ಬಸ್ ಬಿಡ್ಲೇಬೇಕು, ನಮಗೆ ಬೇಕೇ ಬೇಕು. ನಮಗೆ ಹೋಗಕ್ಕೆ ಏನಕ್ಕೋಸ್ಕರ ಬಸ್ ಬೇಕು ನಿಮಗೆ? ಎಷ್ಟು ವರ್ಷದಿಂದ ಬಸ್ ಇಲ್ಲ? ಬಹಳ ವರ್ಷ. ಸುಮಾರು ಅಂದ್ರೆ ನೀವು ಹುಟ್ಟಿದ್ಕಿಂತ ಇಲ್ಲೇ ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲೇ ಇದೀವಿ. ಅಂದ್ರೆ ನಿಮಗೆ ಎಷ್ಟು ವಯಸ್ಸು? 60 ವರ್ಷದಿಂದ ನೀವು ಬಸ್ ನೋಡಿಲ್ಲ ಇಲ್ಲಿಗೆ? ನೀವು ಯಾವ ಶಾಲೆಗಪ್ಪ? ಯಾವ್ದ್ರಾಗ ಹೋಗ್ತೀರಾ? ಬರಪ್ಪ, ಇಲ್ಲಿ ಬಿಸ್ಲಿ ಬರಪ್ಪ ಒಂಚೂರ. ಅಧಿಕಾರಿಗಳೇ, ನಿಮಗೆ ವಿಡಿಯೋ ಮಾಡ್ತಿರೋದು MLA ಅವ್ರಿಗೆ MP ಅವ್ರಿಗೆ ಇದನ್ನ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ. ಹೇಳಪ್ಪ, ಯಾವ್ದ್ರಾಗ ಹೋಗ್ತಿದ್ಯಪ್ಪ? ನಿಮ್ಮ ಮಕ್ಕಳು ಇದೇ ರೀತಿ ನಡ್ಕೊಂಡು ಹೋದ್ರೆ ನೀವು ಸುಮ್ನಿರ್ತೀರಾ? MLA ಅವರೇ, MP ಅವರೇ, ಅಥವಾ ಶಾಸಕರೇ, ಸಂಸದರೇ, ಅಥವಾ ಇನ್ಯಾರೋ ಇದಿರಲ್ಲ, ಅವ್ರೆಲ್ಲರೂ ಕೂಡ ನಿಮ್ಮ ಮಕ್ಕಳು ಇದೇ ರೀತಿ ನಡ್ಕೊಂಡು ಹೋದ್ರೆ ನೀವು ಸುಮ್ನಿರ್ತೀರಾ? ಅಲ್ಲ, ಜನ ನೀವೇ ಪ್ರತಿಭೆ ಬರಪ್ಪ ಇಲ್ಲಿ. ದಯವಿಟ್ಟು ಸ್ವಲ್ಪ ಯೋಚನೆ ಮಾಡ್ರಿ. ಹಳ್ಳಿ ಭಾಗದ ಜನಗಳು, ಇಷ್ಟು ಜನಗಳು ಯಾಕೆ ಕೇಳ್ತಿದ್ದಾರೆ? 4 ತಿಂಗಳಿಂದನೂ ಕೂಡ. ಯಾವ ಸ್ಟ್ಯಾಂಡರ್ಡ್ ಅಪ್ಪ? ಎಲ್ಲಿ ಹೋಗ್ತಾ ಇರೋದು? ಯಾವ್ದ್ರಾಗ ಹೋಗ್ತೀರಾ? ಅಲ್ಲ, ನಿಮಗೆ ಬಸ್ ಬೇಕಾ ಬೇಡವಾ? ಅಲ್ಲ, ಬಿಡ್ರಿ, ಆ ಥರ ಎಲ್ಲ ಇದು ಮಾಡಕ್ ಹೋಗ್ಬೇಡ್ರಿ. ಪ್ರದಿ, ಇವ್ರು ನಮ್ಮ ಕ್ಲಾಸ್ಮೇಟು, ಹಂಗ ಕೇಳ್ತಾ ಇದೀನಿ. ಪ್ರದಿ, ಎಷ್ಟು ವರ್ಷದಿಂದ ಬಸ್ ನೋಡಿಲ್ಲಪ್ಪ ಇಲ್ಲಿ? ನೀವು ಶಾಲೆ, ನಾವು ಶಾಲೆಗೆ ಹೋಗ್ಬೇಕಾದ್ರು ಕೂಡ ಈಗ ನೀವು ಎಮರ್ಜೆನ್ಸಿ ಹೋಗೋದಾದ್ರೆ ಯಾವ್ದಾಗ ಹೋಗ್ತೀರಾ? ಕರ್ಕೊಂಡು ಹೋಗ್ತೀವಿ, ಪೆಟ್ರೋಲ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಇನ್ ಯಾರು ಬರ್ತಾರೆ? ಇಲ್ಲಿ ಯಾರು ಬರಲ್ಲ. ನಿಮಗೆ ಅಂಗವಿಕಲ ಇದಕ್ಕೆ ಸೇರ್ಕೊಂಡಿದಿರಲ್ವಾ? ಭದ್ರಾವತಿದಾ ಇದು? ಇಲ್ಲಿ ಹೌದಾ? ಹಾ, ಹುಟ್ಟಿದ್ದಿಲ್ಲೇನಾ? ಓಕೆ. ನಿಮಗೆಲ್ಲ ಸವಲತ್ತು ಬರ್ತದವ? ಹೌದಾ? ಓಕೆ. ನೋಡ್ರಿ, ಇದೇ ಕೇಳ್ಬೇಕಾಗಿರೋದು. ಈಗ 13 ಅಲ್ಲ, ಅವ್ರಿಗೆ 65. ಎಷ್ಟಮ್ಮ? ಈಗ ಇದ್ರ ಮುಖಾನ ಹೇಳೋಣ, ನಿಮಗೆ ಬಸ್ ಬೇಕಾ ಬೇಡಣ? ಏನ್ ಮಾಡ್ಬೇಕು ಈಗ? ಏನ್ ಮಾಡಬೇಕು? ಈ ಗ್ರಾಮ ಪಂಚಾಯತಿಗೆ ನೀವು ಮನವಿ ಕೊಟ್ಟಾಯ್ತು. ಗ್ರಾಮ ಪಂಚಾಯತಿಗಳಿಗೆ ಮನವಿ ಕೊಟ್ಟಿದ್ದೀರಾ. ಮನವಿ ಪ್ರಕಾರ ನಾವೀಗ ಬಂದಿದ್ದೀವಿ, ನಾವು ಕೇಳ್ತಾ ಇದೀವಿ, ಫಾಲೋ ಅಪ್ ಮಾಡ್ತಾ ಇದೀವಿ. ಕಡೂರು ಡಿಪೋಕ್ಕೆ ಕೊಟ್ಟಾಯ್ತು, ಚಿಕ್ಕಮಗಳೂರು ಡಿಪೋಕ್ಕೆ ಕೊಟ್ಟಾಯ್ತು.
ಏನ್ ಅವ್ರು ಓಟ್ ಹಾಕಕ್ ಮಾತ್ರ ಕೇಳ್ತಾರ ಅಷ್ಟೇ. ಇದಾಗಬಾರ್ದು. ಓಟ್ ಹಾಕಿರೋದು ಯಾವ ಕಾರಣಕ್ಕೆ ಅಂತ ಗೊತ್ತಾಗಬೇಕು. ಇನ್ನು ಮುಂದೆ ಬಸ್ಸಿನ ವ್ಯವಸ್ಥೆ ಬರ್ದಂಗಿದ್ರೆ MLAಗಳು MP ಗಳು ನಮ್ಮೂರಿಗೆ ಬರೋ ಅವಶ್ಯಕತೆಗಳು ಏನಿಲ್ಲ. ನಾವು ಓಟು ಹಾಕಲ್ಲ. ನಾವ್ ಯಾತಕ್ಕೋಸ್ಕರ ಓಟ್ ಹಾಕೋದು, ನಮಗೂ ಒಂದ್ ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಓಟ್ ಹಾಕ್ತಿವಿ. ಮಕ್ಳು ಮರಿ ಬಿಸ್ಲ ನಡ್ಕೊಂಡು ಹೋಗೋದು ಬರೋದು, ಊರಿಗೆ ಒಂದ್ ಸೌಲಭ್ಯ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಓಟ್ ಹಾಕೋದು? ಮೊನ್ನೆ MLA ಅವ್ರು ಬಂದಿದ್ರಲ್ಲ, ಆ ಟೈಮಲ್ಲಿ ಕೇಳಿದ್ರ ನೀವು? ಮಳೆಗಾಲದಾಗೆಲ್ಲ ನೆನ್ಕೊಂಡು ಹೋದ ಹುಡುಗರು ಎಲ್ಲ ಅವರು ನಮ್ಮ ಟೈಮಿಗೆ ಸರ ಬರ್ಲಿಲ್ಲ, ಲೇಟ್ ಆಗಿ ಬಂದ್ರು. ನಾನು ಜನ ಕರ್ಕೊಂಡು ಹೋಗಿದ್ದೆ. ಇಲ್ಲ, ನಾವು ಕೇಳಿದೀವಿ. ಆ ನಂತರ ಬಹಳ ಜನ ಕರ್ಕೊಂಡು ಹೋಗಿದ್ದೆ, ಲೇಡೀಸ್ ಎಲ್ಲ ಬಂದಿದ್ರು, ಅವರು ಲೇಟ್ ಆಗಿ ಬಂದ್ರು. ಅವರು KSRTC DC ಹತ್ರ ಮಾತಾಡಿರಲ್ಲ ಅವಾಗಲೇ. ಅವರು ಯಾಕೆ ಬರ್ಲಿಲ್ಲ ಮತ್ತೀಗ? ಅದೇನು ಅವತ್ತೇ ಮತ್ತೆ ಫಾಲೋ ಅಪ್ ಮಾಡಿದ್ರೆ MLA ಅವ್ರ ನಂಬರ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಇಲ್ಲ, MLA ಅವ್ರ ನಂಬರ್ ಇಲ್ವಾ? MLA ಅವ್ರು ಸಿಕ್ಕಿಯಲ್ವ ನಿಮಗೆ? ಮತ್ತೆ ಸಿಕ್ಕಿಲ್ಲ. ಓಕೆ, MLA ಅವ್ರಿಗೆ ಈ ವಿಡಿಯೋ ತಲುಪಿಸ್ಬೋದಲ್ಲ? ನೋಡ್ರಿ MLA ಅವರೇ, ನೀವು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಜನಗಳು ನಿಮಗೆ ಹೇಳಕ್ಕಾಗ್ತಾ ಇಲ್ಲ. ಬರ್ರಿ, ಅಟ್ಲೀಸ್ಟು ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. MLA ಆಗಿರ್ಬೋದು, MP ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾವ್ದೋ ಒಂದು ಫಂಕ್ಷನಿಗೆ ಹೋಗ್ತೀವಿ, ಅವ್ರಿಗೊಂದು ಮದುವೆ ಕಾರ್ಯಕ್ಕೆ ಹೋಗ್ತೀವಿ, ಅಥವಾ ಇನ್ಯಾವುದೋ ತಿಥಿಗೆ ಹೋಗ್ತೀವಿ, ಇನ್ಯಾವುದೋ ಒಂದು ಕೆಲಸಗಳಿಗೆ ಹೋಗ್ತೀವಿ, ನೀವು ಹೋಗಿ ಬೇಡನಲ್ಲ. ಅಟ್ಲೀಸ್ಟ್ ಗ್ರಾಮ ಸಭೆಗಳಾದಾಗ ಅಥವಾ ಜನಗಳನ್ನು ಭೇಟಿ ಆಗಕ್ಕೆ ತರೀಕೆರೆ ತಾಲೂಕಿನ ಸುತ್ತರಿಯಕ್ಕೆ ನಿಮಗೆ TA DA ಪ್ರತಿಯೊಂದು ಕೊಡ್ತಾ ಇದೀವಿ. ಬನ್ನಿ, ಕೊಡ್ತಿತ್ತಾನೆ. ಸ್ವಾಮಿ ಸ್ವಾಮಿ ಅಂತಾರೆ, ಗೆದ್ಮೇಲೆ ಏನ್ ಸ್ವಾಮಿ ಅಂತ. ಈಗ MLA ಅವರು ಬಸ್ ಬಿಡಿಸಿದ್ರೆ MLA ಅವ್ರಿಗೆ ಕೃತಜ್ಞತೆ ಹೇಳ್ಬೋದಾ ಇಲ್ಲೋ? ನಾವು ಬಸ್ ಬಿಡಿಸ್ದಂಗಿದ್ರೆ ಇನ್ ಮುಂದೆ ಓಟ್ ಕೇಳಕ್ ಬರ್ಬೇಡ್ರಿ ಅಂತ ಹೇಳ್ಬೋದಾ ಇಲ್ಲೋ? ಓಕೆ, ಆಗ್ಬೋದಾ? ಏನ್ ಬಸ್ ಬೇಕಾ ಬೇಡವಾ? ಎಂತ ಒಳ್ಳೆ ಮನುಷ್ಯ ಬಂದ್ ಬಸ್ ಬಿಡಿಸಿದ ಅಂತ ಒಳ್ಳೇದಾಗುತ್ತೆ ಏನಂತ ಬಸ್ ಬಿಡಿಸಿದ್ರೆ ಪುಣ್ಯಾತ್ಮಗ್ ಒಳ್ಳೇದಾಗ್ಲಿ ಅಂತ ಎಲ್ಲಾರು ಹಾರೈಸ್ತಾರೆ, ಅವ್ರಿಗೆ ಒಳ್ಳೇದಾಗುತ್ತೆ. ಸಿದ್ದರಾಮಯ್ಯ ಬಸ್ ಬಿಡಕ್ಕೆ ಅಲ್ಲೆಲ್ಲ ಕೈ ಮುಗಿತಾರೆ, ಮೈಸೂರು ಬೆಂಗಳೂರು ಕಡೆಗೆಲ್ಲ. ಈಗ ಸಿದ್ದರಾಮಯ್ಯನವ್ರಿಗೆ ವಿಷಯ ತಿಳಿಸ್ತೀವಿ, ನಿಮ್ಮೂರಿಗೂ ಬಸ್ ಬೇಕು ಅಂತ ಸಿದ್ದರಾಮಯ್ಯರನ್ನ ಕೇಳೋದ್ರಿಗೆ. ಗಣಪ ಅವನಾರ ಅಷ್ಟರ ಸೌಲಭ್ಯ ಮಾಡ್ತಾರೆ, ಇವರೆಲ್ಲ ನಿಂತಾರ ಏನ್ ಮಾಡ್ತಾರೆ? ಓಕೆ, ಸಿದ್ದರಾಮಯ್ಯನವ್ರು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ನೀವ್ ಹೇಳ್ತಾ ಇದೀರಾ. ಹಾಗಾದ್ರೆ ಇಲ್ಲಿನ ಶಾಸಕರು ಸರಿಯಾಗಿ ಕೆಲಸ ಮಾಡ್ಬೇಕು ತಾನೆ? ಈಗ ಮಾಡ್ರಿ ಅಂತ ಕೇಳ್ಬೇಕು ತಾನೆ? ಈಗ ಶಾಸಕರ ಕೇಳ್ತಾ ಇದೀವಿ. ನಿಮ್ದೇ ಪಕ್ಷ ಇದೆ, ನಿಮ್ದೇ ಆಡಳಿತ ಪಕ್ಷ ಇದೆ. ಮತ್ತೆ MP ಅವ್ರಿಗೂ ಕೇಳೋಣ. ಈ ಪಕ್ಷದವ್ರು ಕೇಳಿದ್ರು, ಆ ಪಕ್ಷದವ್ರು ಕೇಳಿಲ್ಲ ಅಂತಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೂ ಕೇಳ್ತಾ ಇದೀವಿ, ನಮ್ಮಲ್ಲಿ ಶ್ರೀನಿವಾಸ್ ಅವರಿಗೂ ಕೇಳ್ತಾ ಇದೀವಿ. ದಯವಿಟ್ಟು ಬಸ್ ವ್ಯವಸ್ಥೆ ಬೇಕು, ನಮ್ಮ ಗ್ರಾಮಗಳಿಗೆ ಬಸ್ ಬೇಕು. ಏನ್ ಮಾಡ್ತೀರೋ, ಹೆಂಗ್ ಮಾಡ್ತೀರೋ, ಸಿಟಿಯಲ್ಲಿ ಓಡಾಡ್ತಿರೋ 10 ಬಸ್ಸಲ್ಲಿ 1 ಬಸ್ ಇಲ್ಲಿಗೆ ಬಿಡ್ತಿರೋ ಗೊತ್ತಿಲ್ಲ. ಬಸ್ ಬಿಡಿ. ಓಕೆ, ಥ್ಯಾಂಕ್ ಯು. ಆಗ್ಬೋದಲ್ಲಕ್ಕ? ತರೀಕೆರೆ ರೋಡು. ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ನೋಡ್ರಿ, ಇಲ್ಲಿ ಸಡನ್ ಗುಂಡಿ ಇದೆ. ಈ ಸೇತುವೆ ಮಾಡಿದವರು ರೀಸೆಂಟಾಗಿ ಸೇತುವೆ ಮಾಡಿರೋ ಸಡನ್ ಗುಂಡಿ ಇದೆ. ಇದೊಂದು ವಿಷಯ ನಿಮಗೆ ಮತ್ತೆ ಜೊತೆಲಿ ಮುಂದೆ ತೋರಿಸ್ತೀನಿ. ಮತ್ತೆ ಈ ಜಾಗ ತುಂಬ ಹೊಸ್ದಾಗಿ ಓಡಾಡೋರಿಗಂತೂ ತುಂಬ ಶಾಕ್ ಆಗೋಂಥ ಜಾಗ. ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತದವೆ, ತುಂಬ ಜನ ಬೈಕಲ್ಲಿ ಬಿದ್ದಿರೋದುಂಟು. ನೋಡಿ ಇಲ್ಲಿ ಎಷ್ಟು ಗುಂಡಿಗಳು ಬಿದ್ದಿದ್ದಾವೆ ಅಂದರೆ, ನಡು ರೋಡಲ್ಲಿ ಹಳ್ಳಗಳ ರೀತಿ ಆಗಿದೆ. ಈ ಜಾಗನ ದಯವಿಟ್ಟು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಹಿಂಗಾರು ಕೇಳಿದ್ರೆ ನೀವು ನೆಟ್ಟಿಗೆ ಏನಾದ್ರು ಕೆಲಸ ಮಾಡ್ತೀರೇನೋ ಅಂತ ಅನಿಸ್ತಾ ಇದೆ. ದಯವಿಟ್ಟು ಈ ಜಾಗಗಳು ನೋಡ್ರಿ, ಭಾಳ ಗುಂಡಿ ಆಗಿದೆ. ನಿಮಿಷ, ನಾನು ಬೈಕ್ ನಿಲ್ಲಿಸ್ಬಿಡ್ತೀನಿ. ದಯವಿಟ್ಟು ತರೀಕೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಏನು PWD ಇಂಜಿನಿಯರ್ಸ್ ಯಾರಿದ್ದೀರಾ, AE JE ಇವ್ರು ಸಂಬಂಧಪಟ್ಟರು ಯಾರಿದ್ದೀರಾ, ಈ ಜಾಗದಲ್ಲಿ ಗುಂಡಿ ಮುಚ್ಚಬೇಕು. ನಿಮಗೆ ಯಾವುದೋ ಗುಂಡಿ ಮುಚ್ಚಕ್ಕೆ ಒಂದು ದುಡ್ಡು ಬರುತ್ತೆ, ದುಡ್ಡು ಬಂದಾಗ ನಾವು ಮಾಡ್ತೀವಿ, ಇದನ್ನೆಲ್ಲ ನೀವು ಹೇಳಿದ್ದೀರಾ. ಇದಲ್ಲ, ಆ್ಯಕ್ಚುಲಿ ಅಲ್ಲಿ ಏನು ಕನ್ನಡ ನೂತನ ಶಾಲೆ ಹತ್ರನ ಏನು ಸೇತುವೆ ಆಯಿತು, ಆ ಸೇತುವೆ ಮಾಡಿದವರು ಅದನ್ನು ಕ್ಲೀನಾಗಿ ಅದನ್ನು ಪ್ಯಾಚ್ ವರ್ಕ್ ಮಾಡಬೇಕಾಯ್ತು, ಮಾಡಿಲ್ಲ. ಮತ್ತು ಈ ಗುಂಡಿಗಳು ಪದೇ ಇಲ್ಲಿ ಗುಂಡಿ ಬೀಳ್ತಾ ಇದೆ, ಇದನ್ನು ಸರಿ ಮಾಡಿಲ್ಲ. ಇದೇ ರೀತಿ ತುಂಬ ಈ ರೋಡಲ್ಲಿ ಗುಂಡಿಗಳಿದ್ದಾವೆ. ಮಾಮೂಲಿ ರೆಗ್ಯುಲರ್ ಓಡಾಡೋರು ಈ ರೋಡಲ್ಲಿ ಅವ್ರಿಗೇನೋ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಸಡನ್ನಾಗಿ ಬೈಕ್ನಲ್ಲಿ ಹೊಸ ರೂಟಲ್ಲಿ ಬರೋಂಥವರಿಗೆ ತೊಂದರೆ ಆಗ್ತಾ ಇದೆ. ಪ್ರಾಣ ಹಾನಿಯಾಗೋಕ್ಕೂ ಮುಂಚೆ AE JE AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರ್ಯಾರಿದ್ದೀರಾ ಅವರೆಲ್ಲರೂ ಕೂಡ ಕೆಲಸ ಮಾಡಬೇಕು. ಆಮೇಲೆ ಇದನ್ನು ಕೂಡ ಶಾಸಕರಿಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರನೇ. ಯಾಕೆಂದರೆ ಇಷ್ಟು ಉತ್ತಮವಾದ ರೋಡನ್ನು ಅವತ್ತಿನ ಕಾಲದಲ್ಲಿ ಅವರು ಏನು ತರೀಕೆರೆ ರೋಡನ್ನು ತುಂಬ ಕಳಪೆ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ದು. ಈಗ ಈ ಒಂದು 4-5 ಗುಂಡಿಗಳಿಂದ ಅವರಿಗೂ ಕೂಡ ಕೆಟ್ಟ ಹೆಸರು ಬರೋಂಥ ಸಂದರ್ಭ ಆಗಿದೆ. ಹಾಗಾಗಿ ದಯಮಾಡಿ ಶಾಸಕರು ಇದನ್ನು ಎಚ್ಚೆತ್ಕೊಂಡು, ಯಾರಿಗೆ ಇಂಜಿನಿಯರಿಗೆ ಸಂಬಂಧಪಟ್ಟಂತೆ ಇದೆಲ್ಲ ನಿಮ್ಮ ಜವಾಬ್ದಾರಿಗಳು. ಹಾಗಾಗಿ ಶಾಸಕರಿಗೂ ಕೂಡ ಇದನ್ನು ಕಳಿಸ್ತಾ ಇದ್ದೀನಿ, ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ಹೇಳ್ತಾ ಇದ್ದೀನಿ. ನೀವು ಕೂಡ ಈ ವಿಡಿಯೋ ಮುಖಾಂತರನ ಅವ್ರು ಯಾರಿಗೆ AEE JEಗಳು ಅವ್ರಿಗೆಲ್ಲರಿಗೂ ಕೂಡ ಹೇಳ್ಬೋದು. ಹೇಳ್ರಿ, ಹೇಳೋದ್ರಿಂದನೇ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು. ನಾನು ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಈ ಗುಂಡಿನ ನಾನು ನಿಮಗೆ ತೋರಿಸಿದ್ದೀನಿ. ನೀವುಗಳು ಹೌದಪ್ಪ ಈ ಗುಂಡಿನ ತೊಂದರೆ ಇದ್ದಾವೆ ಅನ್ನೋದ್ರೆ ನೀವು ತೋರಿಸ್ರಿ.
ಅಧಿಕಾರಿಗಳು ಇದ್ರ ಮೇಲೂ ಕೆಲಸ ಮಾಡಲಿಲ್ಲ ಅಂದರೆ ಇಲ್ಲಿ ಏನೇ ನಾಳೆ ಹಾನಿ ಆದರೂ ಕೂಡ ಅವ್ರ ಮೇಲೆ ಆ್ಯಕ್ಷನ್ ತಾಣ ಅಂತಂದು ಮಟ್ಟಕ್ಕೆ ಇರಬೇಕು. ಆವಾಗ ಇವರೆಲ್ಲ ಅಟ್ಲೀಸ್ಟ್ ಕೆಲಸ ಮಾಡ್ತಾರೆ. ಈಗಲೂ ಕೂಡ ನಾವು ತಿಳಿಸಿದ ಮೇಲೂ ಕೂಡ ಕೆಲಸ ಮಾಡಿಲ್ಲ ಅನ್ನೋದಾದರೆ, ಮತ್ತು ನೋಡಿರಿ ಇಲ್ಲಿ ಸುತ್ತಲೂ ಮಳೆ ಬೆಳೆದಿದೆ ರೋಡು ಎರಡು ಸೈಡ್ಗಳಲ್ಲಿ, ಅದನ್ನು ಯಾವಾಗ ಕ್ಲೀನ್ ಮಾಡಿಕೊಡ್ತೀರಾ? ಮಾಡಿಕೊಡಲ್ಲ ಅನ್ನೋದಾದರೆ ಅಥವಾ ಅದರಿಂದ ಏನಾದ್ರು ತೊಂದರೆ ಆದಮೇಲೆ ನೀವೆಲ್ಲರೂ ಬರ್ತೀರಾ? ಯೋಚನೆ ಮಾಡಿ. ಇದನ್ನು ನಾನು ತಿಳಿಸ್ತಾ ಇದ್ದೀನಿ. ಎರಡು ಕಡೆ ಜಂಗಲ್ ಕ್ಲೀನ್ ಆಗಿಲ್ಲ, ಗುಂಡಿಗಳು ಹಂಗೆ ಇದೆ, ನೀರು ಹೋಗೋ ಪಾತ್ ಸರಿ ಇಲ್ಲ, ಇದೆಲ್ಲದೂ ಕೂಡ ಮೇಂಟೆನೆನ್ಸ್ ಇರುತ್ತೆ. ಯಾಕೆ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ? ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ. ಇದು ಕಲ್ಶೆಟ್ಟಹಳ್ಳಿ, ಕರಡಿಪುರ, ಕಾರಣಘಟ್ಟ ಮತ್ತು ರಂಗಾಪುರ, ತಿಮ್ಮಾಪುರ, ಶಾಮನಹಳ್ಳಿಗೆ ಹೋಗೋಂಥ ರೋಡ್ಗಳು. ಇಲ್ಲಿ ನೋಡಿರಿ ಶಾಲಾ ವಿದ್ಯಾರ್ಥಿಗಳು ಕಾಯ್ತಾ ಇರೋದು. ಬಸ್ಸು ದಿನ ಎಷ್ಟು ಗಂಟೆಗೆ ಬರ್ತಾ ಇದೆ? ಬರ್ತಾನೆ ಇಲ್ಲ. ಉದ್ಘಾಟನೆ ಮಾಡಿ ಈಗಲೇ 15 ದಿನ ಮೇಲಾಯ್ತು. ಟೈಮಿಂಗ್ಸು ಗೊತ್ತಾಗ್ತಿಲ್ಲ ನಿಮಗೆ. ನೋಡ್ರಿ ಈ ತರ ಟೈಮಿಂಗ್ಸ್ ಇಲ್ದಂಗೆ ಬಂದಾಗ ಕರೆಕ್ಟಾಗಿ ಬರ್ತಿಲ್ಲ, ಬಸ್ಸು ಲೇಟ್ ಆಗಿ ಬರ್ತಿದೆ. ಶಾಲಾ ಮಕ್ಳಿಗೆ ತೊಂದರೆ ಆಗ್ತಾ ಇದೆ. ನಾವು ಕೊಟ್ಟು ಕಳಿಸಿರೋಂಥ ರೂಟ್ ಒಂದು ಅಜ್ಜಂಪುರ 9 ಗಂಟೆ ಬಿಟ್ರೆ 10 ಗಂಟೆ 9:15 ಶಾಲೆ ಹತ್ರ ಇರುತ್ತೆ. ಮತ್ತೆ ವಾಪಸ್ 1:15 ಮಧ್ಯಾಹ್ನ ಟ್ರಿಪ್ಪಿಗೆ ಒಂದು ವಾಪಸ್ ಬರಬೇಕು ಶಾಮನಹಳ್ಳಿ ಗೇಟಿಂದ ಅಜ್ಜಂಪುರಕ್ಕೆ. ಮತ್ತೆ ಸಂಜೆ 4:15 ವಾಪಸ್ ಟ್ರಿಪ್ ಬರಬೇಕು. ಈ ಭಾಗದ ಜನ ನೋಡ್ರಿ, ಇಲ್ಲ ಗುಡ್ಡ ತಪ್ಪಲಿದೆಯಲ್ಲ, ಇಲ್ಲಿ ಟವರು ಸಿಗಲ್ಲ, ಕರಡಿ ಕಾಟ ಅಂತದ್ರ ನಡುವೆ ಮಕ್ಕಳು ನೀವೆಲ್ಲ ಯಾವ್ದ್ರಾಗ ಓಡಾಡ್ತಿದ್ರಪ್ಪ? ನಡ್ಕೊಂಡು ಓಡಾಡ್ತಿದ್ರಲ್ವಾ? ಇಷ್ಟು ಜನ ನಡ್ಕೊಂಡು ಓಡಾಡ್ತಿದ್ದಾರೆ. ಈಗ ಸೈಕಲಾಗಿ ಎಷ್ಟು ಜನ ಹೋಯ್ದಿರ? ಓಕೆ, ಬಸ್ ಬಂತು ನೋಡ್ರಿ, ಇಲ್ಲಿ ಈಗ ಬರ್ತಾ ಇದೆ ಬಸ್ಸು. ಈಗ ಅವ್ರನ್ನ ಕೇಳ್ತೀವಿ. ಇಷ್ಟು ಜನ ಕಾಯ್ತಾ ಇದ್ದಾರೆ, ಬರ್ಲಿ ನಿಂತ್ಕೊಳ್ಳೋಣ, ಒಂಚೂರ ಕೇಳೋಣ ಎಲ್ಲರೂ. ಬಸ್ ಬರ್ತಾ ಇದೆ, ಟೈಮಿಂಗ್ಸ್ ಈಗ ಸರಿ ಮಾಡೋಣ, ನೋಡೋಣ. ಅವ್ರ ಹತ್ರನೇ ಮಾತಾಡ್ತೀನಿ. ಸರ್ ಬೋರ್ಡ್ ಇಲ್ಲ, ಯಾಕೆ ಬೋರ್ಡ್ ಇಲ್ಲ? ಬೋರ್ಡ್ ಹಾಕಿಲ್ಲ. ಹಾಂ ಇರಲಿ, ಅವರೆಲ್ಲ ಇದ್ದಾರೆ. ಒಂದು ಸ್ವಲ್ಪ ಆಫ್ ಮಾಡಿರಿ, ಗಾಡಿ ಆಫ್ ಮಾಡಿ ಸರ್. ರಿಕ್ವೆಸ್ಟು ಒಂದು ಸ್ವಲ್ಪ ಇಳಿದು ಬನ್ನಿ. ಗಾಡಿ ಆಫ್ ಮಾಡಿ ಇಳಿದು ಬನ್ನಿ ಸರ್. ರಿಕ್ವೆಸ್ಟ್, ಮಾತಾಡಬೇಕು, ಗ್ರಾಮಸ್ಥರು ನಿಮ್ಮ ಜೊತೆ ಚರ್ಚೆ ಮಾಡಬೇಕು. ಬನ್ನಿ, ಯಾರು ಮಾತಾಡಬೇಡ್ರಿ ದಯವಿಟ್ಟು. ಹಾಂ ಇಳಿದು ಬನ್ನಿ ಸರ್, ಪ್ಲೀಸ್ ಸರ್. ನಿಮಗೆ ಗೊತ್ತಾಗಬೇಕಾಗಿರೋದು ಈ ವಿಷಯ. ಇಲ್ಲ ನೀವು ಯಾರು ದಯವಿಟ್ಟು ನೋಡಿ, ಒಂದು ನಿಮಿಷ ಹೇಳ್ತೀನಿ ನಾನು. ಅಲ್ಲ ನೀವು ರೆಸ್ಪೆಕ್ಟ್ ಕೊಡ್ತಿರ್ತಾನೆ. ಸ್ವಲ್ಪ ಏನೇನು ವಿಷಯ ಇದೆ ನನಗೆ ಗೊತ್ತೈತಿ, ಅದು ಹೇಳ್ತೀನಿ. ಸರಿ, ಒಂದು ನಿಮಿಷ. ಓಕೆ ಸರ್, ನಿಮ್ಮ ನಂಬರ್ ನನಗಿಲ್ಲ, ನಾನು ನಿಮ್ಮ ನಂಬರ್ ತಾಂತೀನಿ. ನಮ್ಮದು ರಿಕ್ವೆಸ್ಟ್ ಕೇಳ್ತಾ ಇರೋದು, ಸ್ವತಂತ್ರ ಬಂದ ಇಲ್ಲಿವರೆಗೂ ಕೂಡ ಬಸ್ ಇರಲಿಲ್ಲ. 6 ತಿಂಗಳಿಂದ ಶ್ರಮಪಟ್ಟು ಬಸ್ ಬಂದಿದೆ. ಜನಗಳು ಕೇಳಿದ್ರು, ಇವತ್ತು ಬಸ್ ಬಂದಿದೆ. ಸರ್ಕಾರಕ್ಕೆ ನಾವು ಶ್ಲಾಘನೀಯವಾಗಿ ಅಭಿನಂದಿಸ್ತೀವಿ. ಆದರೆ ಏನಾಗ್ತಾ ಇದೆ ಅಂದರೆ, ಅಲ್ಲಿ 10 50 ಮಕ್ಕಳಿದ್ದಾರೆ, ಈ ಭಾಗದಲ್ಲಿ 50 ಮಕ್ಕಳಿದ್ದಾರೆ. ನೀವು 9:15 ಬರ್ತೀರಾ ಅಥವಾ 10:15 ಬರ್ತೀರಾ? ಅಲ್ಲಿ 9:15 ಶಾಲೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ರೂಟ್ ಮ್ಯಾಪ್ ಕಳಿಸಿದ್ದೀವಿ. ಏನಂತ, 9 ಗಂಟೆಗೆ ನೀವು ಅಜ್ಜಂಪುರ ಬಿಡಬೇಕು ಅಂತ. ಇಲ್ಲಿ 9:10 ಈ ಪ್ಲೇಸಲ್ಲಿ ಇರ್ತೀರಾ. 9:15 ಸೊಕ್ಕೆ ಶಾಮನಹಳ್ಳಿ ಗೇಟ್ ಹತ್ರ ಸೊಕ್ಕಿಗೆ ಹೋಗ್ತೀರಾ. ಅವಾಗ ಶಾಲಾ ಮಕ್ಳಿಗೆ ರೆಡಿ ಆಗುತ್ತೆ. ಮತ್ತೆ 1:15 ವಾಪಸ್ ಟ್ರಿಪ್ ಇದೆ ಸರ್. 1:15 ಯಾಕೆಂದ್ರೆ ಶನಿವಾರ ಇರುತ್ತೆ. ಮತ್ತೆ ನಾವು ಮತ್ತಿದೇ ಟ್ರಿಪ್ಪಲ್ಲಿ ಕೇಳಿಲ್ಲ, ವಾಪಸ್ ಜನ ಆ ರೂಟಲ್ಲಿ ಬರಬೇಕು ಅಂತ 1:15 ಸ್ಟಾರ್ಟ್ ಮಾಡಿದ್ರೆ ನೀವು ಈ ರೂಟಿಂದ ಮಕ್ಕಳನ್ನ ಬಿಟ್ಟು ಹೋಗ್ತೀರಾ. ಮತ್ತೆ 4:15 ಒಂದು ರೂಟ್ ಇದೆ. ಈ 2 ರೂಟು ಕ್ಲಿಯರ್ ಆಗಬೇಕು. ಈ ರೂಟ್ ಆಗಲಿಲ್ಲ ಅಂದ್ರೆ ನಮಗೆ ಬಸ್ ಬಂದು ಉಪಯೋಗ ಇಲ್ಲ. ನೀವು ಒಂದು ದಿನ ಅನಿವಾರ್ಯ ಸರ್, ನಾವು ಒಪ್ಕೊಂತೀವಿ. ಮಕ್ಕಳಿನ ಮುಂದೆ ಇಲ್ಲಿ ಬಂದು ನಿಂತ್ಕೊಂತಾರೆ, ಜನ ಬರ್ತಾರೆ, ಒಂದು ರೂಟ್ ಕ್ಲಿಯರ್ ಆಗಲಿ ಅಂತ ದಯವಿಟ್ಟು ಸಹಕರಿಸ್ರಿ. ಗಾಡಿಗಳು ಸರ್ ಬೋರ್ಡ್ ಹಾಕ್ಬೇಕು, ಒಂದು ಬೋರ್ಡ್ ಹಾಕ್ಬೇಕು. ಈ ರೂಟಿನ ಬೋರ್ಡ್ ತಾಳ್ರಿ ಇಲ್ವಾ? ಬೋರ್ಡ್ ಬರ್ಸಕ್ಕೂ ಆಗಲ್ವಾ ಸರ್? ಆಗಬೇಕಲ್ವಾ? ಈ ರೂಟಲ್ಲಿ ಬಸ್ ಬರ್ತಾ ಇದೆ ಅಂತ ಜನಗಳಿಗೆ ಗೊತ್ತಾಗಬೇಕು. ಗೊತ್ತಾದ್ರೆ ಸರಿ ಆಗುತ್ತೆ. ಅಲ್ಲ ಸರ್, ಅಲ್ಲ ಬಿಡ್ರಿ, ಇವರು ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ರಿ. ಹೌದಣ್ಣ, ನಾವು ಹೇಳ್ತೀನಲ್ಲ, ಒಂದು ರೂಟ್ ಆಗಿದೆ. ಇಲ್ಲಿ ಚಿರತೆ ಕಾಟ, ಕರಡಿ ಕಾಟ, ಮತ್ತೆ ಮಕ್ಳಿಗೆ ಸೇಫ್ಟಿ ಇಲ್ಲ, ಹೆಣ್ಣು ಮಕ್ಕಳಿಗೆ. ಅದಕ್ಕೋಸ್ಕರನೇ ಇದನ್ನ ಮಾಡ್ಕೊಂಡಿರೋದು. ನೀವೆಲ್ಲರೂ ಸಹಕರಿಸ್ರಿ ಅಂತ ನಾವು ಕೇಳ್ಕೊಂಡಿರೋದು ಸರ್. ಈಗ ನಿಮಗೆ ಹೇಳಿದೀವಿ, ಡಿಪೋ ಮ್ಯಾನೇಜರ್ಗೂ ಹೇಳಿದೀವಿ, ಡಿಪೋ DC-ಗೂ ಹೇಳಿದೀವಿ, ಆಮೇಲೆ DTOಗೂ ಹೇಳಿದೀವಿ. ಇಷ್ಟೆಲ್ಲ ಆಗಿದೆ. ಇನ್ನು ರಾಮಲಿಂಗಾರೆಡ್ಡಿ ಅವರಿಗೂ ಹೇಳ್ತೀವಿ ಬೇಕಾರೆ. ಅಲ್ಲ ನಾವು ಕೇಳ್ತಾ ಇರೋದು ಏನ್ ಗೊತ್ತಾ, ಈಗ ನಮ್ಗೆ ಹೇಳಿದಿರಲ್ವಾ, ನಾವು ಡಿಪೋದಲ್ಲಿ ಹೋಗಿ ಹೇಳ್ತೀವಿ. ಆಗ್ಬೋದೇನ್ರಣ್ಣ? ಸರ್ ಒಂದ್ ನಿಮಿಷ ಸರ್, ನೀವು 9 ಗಂಟೆಗೆ ಅಜ್ಜಂಪುರ ಬಿಟ್ರೆ, 9 ಗಂಟೆಗೆ ಅಜ್ಜಂಪುರ ಬಿಟ್ರೆ ಈ ಭಾಗದಲ್ಲಿ ಒಂದ್ ನಿಮಿಷ ತಗೋಣ ಸರ್. ನಿಮಗೆ ರೂಟ್ ಹೇಳ್ತಿದ್ದೀನಿ ಕೇಳ್ರಿ. ಆ ರೂಟ್ ವಾಟ್ಸಪ್ ಮಾಡ್ತೀನಿ, ನಿಮ್ ನಂಬರ್ ಕೊಡ್ರಿ. 9 ಗಂಟೆಗೆ ಅಲ್ಲಿ ಬಿಟ್ರೆ 9:10 ಇಲ್ಲಿ ಇರ್ಬೇಕು ಸರ್.
10 ಗಂಟೆಗೆ ನೀವು ಅಲ್ಲಿರ್ಬೇಕು ಶಾಲೆ ಹತ್ರನ. ಸರಿ. ಅಲ್ಲ 10 ಗಂಟೆ ಅಂದ್ರಿ 9 ಕಾಲಿಗೆ ಅಲ್ಲಿರ್ಬೇಕು. ಯಾಕೆಂದ್ರೆ ಎಲ್ಲರಿಗೂ ಪ್ರಾಥಮಿಕ ಶಾಲೆ 350 ಜನ ವಿದ್ಯಾರ್ಥಿಗಳು, ಮಿಡ್ಲ್ ಸ್ಕೂಲು 250 ಜನ, ಹೈಸ್ಕೂಲು ಸುಮಾರು 500 ಜನ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ ಈ ಭಾಗದಿಂದನ. 500 ಜನ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಅನುಕೂಲ ಮಾಡ್ಕೊಡ್ಬೇಕು. ಆಯ್ತಣ್ಣ, ಹೇಳಿದ್ನಲ್ಲ ನೀವು ಒಂದು ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಪ್ಪಿಸ್ಬಾರ್ದು ಸರ್. ಆಯ್ತು, ನೀವು ಡಿಪೋ ಮ್ಯಾನೇಜರ್ಗೆ ಒಂದು ಫೋನ್ ಹಾಕಿ. ಸರ್ ನಾನು ಈಗ ತಾನೇ ಫೋನ್ ಹಾಕಿದ್ದೆ, ನಿಮಗೂ ಆಲ್ರೆಡಿ ಫೋನ್ ಬಂದಿತ್ತು ಅವರಿಂದ. ಈಗ ಬಂದಿದೆ, ಕೇಳಿ, ನಿಮ್ ಬಸ್ ಡ್ರೈವರಿಗೆ ಬಂದಿದೆ, ಮಾತಾಡಿದ್ರೆ ಓಕೆನಾ ಸರ್? ಓಕೆ ಆಯ್ತಣ್ಣ. ಇಲ್ಲಿ ದಿನ ಏನಾಯ್ತು ಗೊತ್ತಾ, ಗಾಡಿಗಳು ಇರಲ್ಲ ಡಿಪೋದಲ್ಲಿ, ಹಂಗಾಗಿ ನೀವು ಟೈಮಿಂಗ್ ಸರ್ 9 ಗಂಟೆಗೆ ಆದಷ್ಟು ಮುಂಚೆನೆ ಬರ್ರಿ ಸರ್. 9 ಗಂಟೆಗೆ ಇಲ್ಲಿರ್ರಿ. ನೀವು ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಮಾಸ್ಟರ್ಗಳು ಸರ್ಕಾರಿ ಶಾಲೆ ಅಲ್ಲ, ಸರ್ಕಾರಿ. ಒಂದ್ ನಿಮಿಷ, ಕಲ್ಸೆಟ್ ನಿಲ್ಲಿಸ್ರಿ, ಕೆಳಗಿಳಿದು ಬರ್ರಿ. ಈಗ ಎಲ್ಲ ಸೋಮ ಕಡೆ ಇದು ಸರ್ ಇದೇ ರೂಟು. ಈ ರೂಟ್ ಬಂದು ಕಾರಣಘಟ್ಟ ಕರಡಿಪುರ ಇದೆ. ಕರಡಿಪುರದ ಹತ್ರ ಒಂದು ಸ್ಟಾಪ್ ಇದೆ. ನಿಮಗೆ ಎಲ್ಲ ಮ್ಯಾಪ್ ಕಳಿಸಿದ್ದಾರೆ ವಿತ್ ನೀವೀಗ ಯಾವ್ದಾರು ಒಂದು ಟಿಕೆಟ್ ಇದು ಫೀಡ್ ಆಗಿದೆ, ಫೀಡ್ ಆಗಿದೆ ಇದರಲ್ಲಿ. ಆಗಿದೆಯಲ್ವಾ? ಏನೇನು ಊರ್ ಫೀಡ್ ಆಗಿದೆ ನೋಡ್ರಿ. ಏನಾಗಿದೆ ಗೊತ್ತಾ, ಅತ್ತಿಮೊಗ್ಗೆ, ಕಲ್ಸೆಟ್ಟಹಳ್ಳಿ, ಟಿ ರಂಗಾಪುರ ಸರ್ಕಲ್, ಇದೆ ಸರ್ಕಲ್, ಕಾರಣಘಟ್ಟ, ಕರಡಿಪುರ, ಟಿ ರಂಗಾಪುರ ಸರ್ಕಲ್, ನರಸೀಪುರ ಗೇಟ್. ಅಲ್ಲಿ ಕರಡಿಪುರ ಸೆಂಟ್ರಲ್ ಬರುತ್ತೆ, ಆಲದ ಮರದ ಹತ್ರ ಬೋರ್ಡ್ ಇದೆ, ಎಲ್ಲ ಇದೆ. ಅಲ್ಲೊಂದು ಸ್ಟಾಪ್ ಇದೆ. ನೀವು ಸರ್ ಇದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಅಲ್ಲ ಮಾಡ್ತೀವಿ ತೊಂದ್ರೆ ಸರ್ ನಿಮಗೆ ಅರ್ಥ ಆಯ್ತಾ? ಬೆಳಗ್ಗೆ ಒಂದ್ ರೂಟ್ ಹಿಂಗೆ, ಮಧ್ಯಾಹ್ನ ಒಂದ್ ರೂಟ್ ಹಿಂಗೆ. ನೀವು ಆಮೇಲೆ ಎಲ್ಲರೂ ಓಡಾಡ್ಕೊಳ್ರಿ. ಅಜ್ಜಂಪುರ, ತರೀಕೆರೆ ಎಲ್ಲಿಗಾರು ಓಡಾಡ್ರಿ. ಅರ್ಥ ಆಯ್ತಾ? ಆಗ್ಬೋದೇನಣ್ಣ? 9 ಗಂಟೆಗೆ ಇಲ್ಲಿ ಇರುತ್ತೆ ಗಾಡಿ ಸರ್. 9 ಗಂಟೆಗೆ ಅಜ್ಜಂಪುರ ಬಿಟ್ರೆ 5 ನಿಮಿಷ ಇಲ್ಲಿ ಇರುತ್ತೆ ಗಾಡಿ. ಓಕೆನಾ? ಸಂಜೆ ಮಧ್ಯಾಹ್ನ 1:15 ವಾಪಸ್ ಬರುತ್ತೆ ಸರ್. ನೀವು ಬರ್ದಂಗಿದ್ರೆ ಈ ಮಕ್ಕಳು ಅಲ್ಲೇ ಗ್ರಾಮ ಪಂಚಾಯತ್ ಬಂದು ಸ್ಟ್ರೈಕ್ ಮಾಡ್ತಾರೆ. ಆಯ್ತಣ್ಣ, ಬರ್ತೀವಿ, ನಾವ್ ಹೇಳ್ತಾ ಇಲ್ವಾ? ಮಕ್ಕಳು ಬರ್ಲಿ ಬಿಡಿ, 1:15 ನೀವು ವಾಪಸ್ ಬರ್ಬೇಕು ಇಲ್ಲಿಗೆ. ಬರ್ತೀವಿ 1:15ಗೆ, ಮತ್ತೆ 4:15ಗೆ ಬರುವಾಗ 1:15 ಹೆಂಗೆ? ಅಜ್ಜಂಪುರದಿಂದ ಹಿಡಿದು ನೀವು ಎಲ್ಲಿರ್ತೀರೋ ಗೊತ್ತಿಲ್ಲ ಸರ್ ಆ ಟೈಮಿಗೆ. ಅಜ್ಜಂಪುರದಿಂದ 1 ಗಂಟೆಗೆ ನೀವು ಗಾಡಿ ಬಿಟ್ರೆ ಒಂದ್ ನಿಮಿಷ, 1 ಗಂಟೆ ಗಾಡಿ ಬಿಟ್ರೆ 1:15ಗೆ ಶಾಲೆ, ಸೊಕ್ಕೆ ಶಾಲೆ, 2 ಶಾಲೆ ಹತ್ರ ನಿಲ್ಲಿಸ್ಬೇಕು. ನಿಲ್ಸಿ ಅಲ್ಲ, ಇನ್ನು ರೂಟ್ ಗೊತ್ತಲ್ಲ, ನಾವು ಶಾಲೆ ಹುಡುಗರಿಗೆ ಹೇಳ್ತೀವಿ. 1:15 ಬರ್ತಾರೆ, ಶಾಮನಹಳ್ಳಿ ವಾಪಸ್ ಬರ್ತೀರಾ, ಬಂದ್ ಇಲ್ಲಿ ಈ ಸರ್ಕಲ್ ಇಂದ ಮತ್ತೆ ಮೇಕ್ ಹೋಗ್ತೀರಾ, ಮೇಕ್ ಹೋಗಿ ಕಾರಣಘಟ್ಟ ಕರಡಿಪುರ ಬರ್ತೀರಾ, ಮತ್ತೆ ಸೀದಾ ಕಲ್ಸೆಟ್ಟಹಳ್ಳಿ ಟು ಹತ್ಮೆಗೆ ಟು ಅಜ್ಜಂಪುರ. ಆಮೇಲೆ ನೀವು ಎಲ್ಲಿಗಾರು ಓಡಾಡ್ರಿ ಸರ್. ಸ್ಪೆಷಲ್ ಕ್ಲಾಸ್ ಇರುತ್ತೆ. 9 ಗಂಟೆಗೆ ಬರ್ತಾರೆ. ಅಲ್ಲ 5 ಗಂಟೆ ಬರಕ್ಕೆ. ನೋ ಒಂದ್ ನಿಮಿಷ, ಮಾಸ್ಟರ್ ಹೇಳ್ತೀವಿ ಆ ಸ್ಪೆಷಲ್ ಕ್ಲಾಸ್ ಏನಿದೆ ಅದನ್ನ ಮುಗಿಸ್ಲಿ. ಪಾಪ ಅವರಿಗೂ ಎಲ್ಲ ಒತ್ತಡ ಮಾಡೋದಲ್ಲ. 4:15 ಸಹ ನೀವು ಹೈಸ್ಕೂಲ್ ಹತ್ರ ಇರ್ಬೇಕು. ಮಾಸ್ಟರ್ ನಾವ್ ಹೇಳ್ತೀವಿ, ಅದ್ ಮುಗಿಸ್ಕೊಂಡ್ ಬರ್ತಾರೆ. ಸರಿ ಆಯ್ತಣ್ಣ, ನೀವು ಹೆಂಗೆ ಹೇಳ್ತಾರೆ ಹಂಗೆ. ಓಕೆನಣ್ಣ? ಆಗ್ಬೋದಾ? ಸರಿ ಅಣ್ಣ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ ನಂಬರ್ ಒಂದು ಕೊಡಿ. ನಂಬರ್ ಬರ್ಕೊಳ್ರಿ ಯಾರು. ನಂಬರ್ ಬರ್ಕೊಡ್ತಾನೆ ಬಿಡಿ. ಥ್ಯಾಂಕ್ ಯು ಸರ್. ಸರ್ ನಿಮ್ ಬೇರೆ ರೂಟ್ನರಿಗೂ ಹೇಳ್ರಿ, ಮತ್ತೆ ಮಿಸ್ ಮಾಡ್ಬೇಡ್ರಿ. ಬೋರ್ಡ್ ಒಂದು ಬರ್ಕೊಳ್ಳಿ. ಎಲ್ಲ ಹತ್ರಿ ತಡ್ರಿ, ನನ್ನ ನಂಬರ್ ಬರ್ಕೊಡಿ ಸರ್. ಹತ್ರಿ ನೋಡಿದ್ರಾ? ನೀವೇನ್ ಪ್ರಶ್ನೆ ಮಾಡ್ತೀರೋ ಸಿಗುತ್ತೆ ನಿಮಗೆ. ಹೌದಾ? ಜವಾಬ್ದಾರಿ ತಾಂತೀರಾ? ನಮಗ್ ಥ್ಯಾಂಕ್ ಯು ಬೇಡ, ನೀವು ಜವಾಬ್ದಾರಿ ತಾಳ್ರಿ. ನಾನು ಹೊತ್ತು ಬಿಡ್ತೀನಿ. ಸ್ವತಂತ್ರ ಬಂದ ಇಷ್ಟು ದಿನಕ್ಕೆ ಇವತ್ತು ನಮ್ಮ ಊರುಗಳಿಗೆ ಬಸ್ ಬರ್ತಾ ಇದೆ. ಓಕೆ ಸರ್, ಈ ರೂಟ್ ಹೋಗ್ಬೇಕು, ಈಗ ಒಳಗೆ ಹೋಗ್ಬೇಕು. ಇವ್ರು ಆಮೇಲೆ ಹೊತ್ತಾರೋ, ಈಗ ಆಕ್ಚುಲಿ ಹತ್ಲಿ. ಥ್ಯಾಂಕ್ ಯು. ಡೈಲಿ ಬರ್ತಾರೆ. ಓಕೆನಾ? 9 ಗಂಟೆ ಬರ್ಬೇಕಪ್ಪ. ಸ್ವಲ್ಪ ಸೈಡ್ ಬಿಡ್ರಿ, ಬೈಕ್ ನೋಡ್ರಿ. ಈಗ ಕರಡಿಪುರ ಕಾರಣಘಟ್ಟಕ್ಕೆ ಹೋಗ್ತಾ ಇದೆ ಗಾಡಿ. ಇದೇ ತರ ಎಲ್ಲರೂ ಓಡಾಡ್ರಿ. ನಿಮ್ದೇ ಗಾಡಿ, ನಿಮ್ದೇ ಸರ್ಕಾರ, ನಿಮ್ದೇ ದುಡ್ಡು. ನಿಮಿಗ್ ಆಗ್ತಾರೆ, ಎಲ್ಲ ಆಗ್ತಾರೆ. ಸರಿನಾ? ಬಹುದಿನಗಳ ಬೆಳಕೆ ಆಯ್ತಾ? ಕೇಳೋದ್ರಿಂದ ಬದಲಾವಣೆ ಆಗುತ್ತೆ. ಜನ ಇನ್ನು ಮುಂದೆ ಓಟ್ ಹಾಕ್ಬೇಕಾರೆ ವಿಚಾರಗಳಿಗೆ ಓಟ್ ಹಾಕ್ರಿ. ಏನ್ ಹೇಳ್ರಿ? ಯಾವ್ದಾವ್ದಕ್ಕೋ ಹಣಕ್ಕೆ, ಎಂಡಕ್ಕೆ, ಮತ್ತಿನ್ಯಾವ್ದೋ ಧರ್ಮಕ್ಕೆ, ಜಾತಿಗೆ ಇವನ್ ಬಿಟ್ಟು ನಮಗೇನ್ ಸೌಲಭ್ಯ ಬೇಕು ಅದಕ್ಕೆ ಓಟ್ ಹಾಕ್ರಿ. ಆಗುತ್ತಾ? ನೀವೆಲ್ಲ ಈ ಅಮ್ಮ ಅವತ್ತು ವಿಡಿಯೋದಲ್ಲಿ ನೀವು ಬಸ್ ಬೇಕು ಅಂತ ಕೇಳಿದ್ಕೆ ಇವತ್ತು ಬಸ್ ಬಂದಿರೋದು. ನೀವ್ಯಾರೋ ಕೇಳಿದ್ಕೆ ಬಂದಿರೋದು. ಅರ್ಥ ಆಯ್ತಾ? ಪ್ರಶ್ನೆ ಮಾಡ್ರಿ, ಸರಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಬಸ್ ವ್ಯವಸ್ಥೆ ಮಾಡಿಕೊಟ್ಟಂತ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಧನ್ಯವಾದಗಳು. ನಮ್ಮ ಜನಗಳ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ರಿ. ಇಲ್ಲ ಏನ್ ಗೊತ್ತಾ, ಇಲ್ಲಿ ಮತ್ತಿನ್ನೇನೋ ಅಲ್ಲ, ನೀವು ಕೇಳ್ರಿ, ಹೇಳ್ರಿ. ನಾನೇನು ಅಲ್ಲ, ನೀವ್ ಹೇಳಿದನ್ ಮಾಡಕ್ ಅಷ್ಟೇ ಇರೋದು. ಸರಿ ಆಯ್ತು, ಧನ್ಯವಾದ, ಥ್ಯಾಂಕ್ ಯು.
ಎಲ್ರಿಗೂ ನಮಸ್ತೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನೋಡಿ ಈ ಥರ ವ್ಯಾನಲ್ಲಿ ಪಾಪ ಬರ್ತಾ ಇದ್ದಾರೆ ಹುಡುಗರು. ಏ ಪಾಪ ಯಾವ ಊರ ನೀವು? ನೆಕ್ಸ್ಟು ಹಾಂ, ಬೇಗೂರು. ಹೌದಾ? ಹಾಸಂದಿ ಸಿದ್ದಾಪುರ. ಹತ್ಮಗೆರೆ ಯಾರಲ್ಲಿದ್ದಾರೆ? ಅವ್ರು ಯಾವ್ದಾರ ಬರ್ತಾರೆ? ಈ ವ್ಯಾನಾಗೆ ಹತ್ಮಗೆರೆ ಬರ್ತಾರೆ. ನೋಡಿದ್ರಲ್ಲ ಎಷ್ಟು ಜನ ಬರ್ತಾರೆ ಹತ್ಮಗಿಂದ? ನೀವು ಎಷ್ಟು ಜನ ಬರ್ತಿದ್ದೀರಾ ಈ ವ್ಯಾನಲ್ಲಿ? 25 ಜನ ಬರ್ತಾ ಇದ್ದೀರಾ. ಓಕೆ. ಹೈಸ್ಕೂಲಿಗೆ ಗೊತ್ತಿಲ್ವಾ? 25 ಜನ ಬರ್ತಿದ್ದೀರಾ ಈಗ ಈ ವ್ಯಾನಾಗ. ಈಗ 25 ಜನ ಬಂದಿದ್ದೀರಾ ನೀವು. ಓಕೆ. ಯಾಕೆ ನಿಮಗೆ ಆ ಟೈಮಲ್ಲಿ ಬಸ್ ಇಲ್ವಾ? ವ್ಯವಸ್ಥೆ ಇಲ್ವಾ? ಯಾವುದೈತಿ ಈ ವ್ಯಾನ್? ಹತ್ಮಗೆದ? ಯಾವ ಊರ್ದು? ಹಾಂ, ನಾಗಮಂಗಲ ಹೊಸೂರು. ಒಟ್ಟು 350 ಜನ ವಿದ್ಯಾರ್ಥಿಗಳು ಈ ಶಾಲೆಗೆ ಬರ್ತಾ ಇದ್ದಾರೆ. ನೋಡಿ, ನಾನು ಈಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಯಾವ ಊರಪ್ಪ? ನಾಗಮಂಗಲ ಹೊಸೂರು. ನಿಮಗೆ ಆ ಭಾಗಕ್ಕೂ ಬಸ್ ಇಲ್ಲಲ್ಲ? ಇಲ್ಲ. ಓಕೆ. ಈಗ ರಂಗಾಪುರ ತಿಮ್ಮಾಪುರದ್ದು ಬಸ್ ಬರ್ತಾ ಇದೆ. ಆ ಬಸ್ ಬಂದು 4:00 ವಾಪಸ್ ಹೋಗ್ತಾ ಇಲ್ಲ. ಆ ಬಸ್ಸಲ್ಲಿ ಮಕ್ಕಳಿದ್ದಾರೆ, ಅದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸುಮಾರು 350 ಜನ ವಿದ್ಯಾರ್ಥಿಗಳು ಇಲ್ಲಿ, 250 ಜನ ವಿದ್ಯಾರ್ಥಿಗಳು ಅಲ್ಲಿ. ಸುಮಾರು ವಿದ್ಯಾರ್ಥಿಗಳಿದ್ದಾರೆ, ನಿಮಗೆ ತೋರಿಸ್ತೀನಿ. ಹೈಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳು. ಹೈಸ್ಕೂಲಿಗೆ ಹೋಗೋರಾ? ಓಕೆ. ಈಗ ನೋಡಿ, ಗೌರ್ಮೆಂಟ್ ಬಸ್ ಬಂತು. ಸುಮಾರು ವಿದ್ಯಾರ್ಥಿಗಳು ಅದರೊಳಗಿದ್ದಾರೆ. ಮಿನಿಮಮ್ ಒಂದು 20 ಜನ ವಿದ್ಯಾರ್ಥಿಗಳಿದ್ದಾರೆ. ಈ ಗೌರ್ಮೆಂಟ್ ಬಸ್ ಬಂತು. ಈ ಬಸ್ಸೇ ಈಗ ನಮ್ಮಲ್ಲಿ ಓಡಾಡ್ತಿರೋದು. ಇನ್ನೂ ಕೂಡ ಬೋರ್ಡ್ ಹಾಕೊಂಡಿಲ್ಲ. ನಿಲ್ಲಿಸಿ. ಅಜ್ಜಂಪುರ ಕಡೋರು. ಒಂದು ನಿಮಿಷ. ಅಲ್ಲ, ನಮ್ದೇನಿಲ್ಲ ಸರ್. 4:00 ವಾಪಸ್ ಯಾಕೆ ಬರ್ತಾ ಇಲ್ಲ? ಎಲ್ಲಿ ಸರ್? ಈಗ ಮಹಿಳೆ ಸರ್ 4:00 ಚಿರತೆ ಕಾಟ ಇದೆ. ಇಲ್ಲ, ಸುಮ್ಮನೆ ಅಲ್ಲ, ನೀವು ಬರ್ತಾ ಇದ್ದೀರಾ? ಬರ್ತೀವಿ ಅಂದಲ್ಲ, ಬರ್ತಾ ಇದ್ದೀರಾ? ಡೈಲಿ ಅಲ್ಲ ಸರ್, ಡೈಲಿ ಬರ್ಬೇಕಲ್ವಾ? ಎಲ್ಲ ಯಾಕೆ ಬರ್ತಾ ಇಲ್ಲ? ಹೆಚ್ಚು ಕಮ್ಮಿ ಅಲ್ಲ ಸರ್. ಮಕ್ಳು ಹೆಂಗೆ ಹೋಗ್ಬೇಕು 4:00? ಸರ್ ಬನ್ನಿ, 4:00 ಮಕ್ಕಳು ವಾಪಸ್ ಹೆಂಗೆ ಹೋಗ್ಬೇಕು? ಯಾವ ಊರಮ್ಮ? ಹೋಗ್ಬೇಡಿ, ತಡ್ರಿ, ಒಂದು ನಿಮಿಷ ತಡ್ರಿ ಸರ್, ತಡೀರಿ. ನಿಲ್ಸ್ರಿ ಇಲ್ಲಿ. ಯಾಕ್ರಿ ಸಾರ್ವಜನಿಕರಿಗೆ ಬೆಲೆ ಇಲ್ವಾ? ಗಲಾಟೆ ಮಾಡ್ತಾ ಇಲ್ಲ. 4:00 ವಾಪಸ್ ಗಾಡಿ 4:00 ಬರ್ಬೇಕು. ಅಲ್ಲ, ಬರ್ದಂಗಿದ್ರೆ ಯಾಕೆ ಜೋರು ಮಾಡ್ತೀರಾ? ಮಕ್ಕಳಿಗೆಲ್ಲ ಯಾಕೆ ಜೋರು ಮಾಡ್ತೀರಾ? ನಿಮಗೆ ಹೇಳಿದೀವಿ ತಾನೆ ಸರ್, ನೀವು ಹೇಳಿರೋ ಟೈಮಿಂಗ್ಸಿಗೆ ನಡ್ಕೊಳ್ಳಿ ಸರ್. ನಾವು ನಿಮ್ಮ ಮೇಲೆ ಜೋರು ಮಾಡ್ತಾ ಇಲ್ಲ. ಹೊಸ ರೂಟ್ ಅಲ್ಲ ಸರ್. ಒಂದು ದಿನ ನೀವು ಬರ್ದಂಗಿದ್ರೆ ನಾಳೆ ಚಿರತೆ ಕಾಡ್ತಾರೆ. ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಇಲ್ಲಿಂದ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಬರ್ತಾ ಇಲ್ಲ? ನಿಮಗೆ ಬನ್ನಿ, ಒಂದು ನಿಮಿಷ ತೊಡಿ. ನಿಮ್ಮ ಕಡೂರು ಡಿಪೋದವರು ಏನೋ ಕಳಿಸಿದ್ದಾರೆ, ಅದನ್ನು ತೋರಿಸ್ತೀನಿ. ನಿಲ್ಲಿಸಿ ಗಾಡಿಯ 5 ನಿಮಿಷ ನಿಲ್ಲಿಸಿ. ಗಾಡಿ ಆಫ್ ಮಾಡಿ ಸರ್. ಓಕೆ, ಒಂದು ದಿನ ನಾವು ಕೇಳ್ಕೊಂತ ಇದೀವಿ. ನಿಲ್ಲಿಸಿ. ನಿಮ್ಮ ಕಡೂರು ಡಿಪೋದವರು ಮ್ಯಾನೇಜರ್ ಮಾತಾಡ್ರೆ ತೋರಿಸ್ತೀನಿ. 1 ನಿಮಿಷ ನಿಲ್ಲಿಸಿ. ಗಾಡಿ ನಿಲ್ಲಿಸಿ. ಕಡೂರು ಡಿಪೋದವರು ಮಾತಾಡ್ರೆ ತೋರಿಸ್ತೀನಿ. ನೋಡಿ, ಬನ್ನಿ.